304 ಸೆಕ್ಷನ್ ಜಾರಿಗೆ ಹಾಕಿ ನಮ್ಮನ್ನ ಅಲ್ಲಿ ಬಂಧಿಸಿ 1000 ಜನ ಪೊಲೀಸರು. ನಾವೇನ್ ಬಾಂಬ್ ಬಿಡೋ ಪೊಲೀಸ? ಬಾಂಬ್ ಬಿಡೋಲ್ಲ. ಇವರು ಬ್ರದರ್ಸ್ ಅಂತಾರೆ ಈ ಸರ್ಕಾರ, ಬ್ರದರ್ಸ್ ಅಂತಾರೆ ಈ ಸರ್ಕಾರ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು. ಯಾಕಂದ್ರೆ ನಾವು ಯಾರ ವಿರುದ್ಧ ಅಲ್ಲ, ಇವ್ರಿಗೆ ಎಷ್ಟು ಪ್ರೀತಿ ನೋಡು ಬ್ರದರ್ಸ್ ಮೇಲೆ. ನಾವೆಲ್ಲ ಅಸೂಟವಾಗಿ ಹೋರಾಟಕ್ಕೆ ಬಂದ್ರೆ ನಾವು ಇವರಿಗೆ ವಿರೋಧಿಗಳು, ಭಯೋತ್ಪಾದಕರು. ಹೋರಾಟದ ಕಿಚ್ಚನ್ನ ಇಲ್ಲಿಗೆ ನಿಲ್ಸಲ್ಲ, ಬಿಟ್ಟು ಬಿಡ್ತೀವಿ ನಾವು. ಅವರಿಗೆ ಬ್ರದರ್ಸ್ ಅಂತಾರೆ. ನಮ್ಮನ್ನ 344 ಸೆಕ್ಷನ್ ಜಾರಿ ಹಾಕಿ ನಮ್ಮನ್ನ ಬಂಧಿಸಿರು. ಶಿವಮೊಗ್ಗ ಡಿಆರ್ ಪೊಲೀಸ್ ಸ್ಟೇಷನ್ಗೆ ನಮ್ಮನ್ನ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ಆ ಸಂದರ್ಭದಲ್ಲಿ ಬಸವರಾಜ ನಾಯ್ಡು, ಮಾನ್ಯ ಮಲ್ಲಿಕಾರ್ಜುನ, ಲೋಕಿಕೆರೆ ನಾಗರಾಜು, ಅಜಯ್ ಕುಮಾರ್, ಚಂದ್ರಶೇಖರ್ ಪೂಜಾರಿ, ಕಡ್ಲೆಬಾಳ್ ಧನಂಜಯ, ರಾಜಶೇಖರ್ ನಾಗಪ್ಪ, ಅನೇಕ ಮುಖಂಡರು ಕೊಂದು ಸತೀಶರು. ನಮ್ಮ ನಾಗೇಶ್ವರ ನೋಡಿ ಹಿರಿಯ ವಯಸ್ಸಿನ ಪಾಪ 25ಕ್ಕೆ ನಾವು ರಾಷ್ಟ್ರೀಯ ಹೆದ್ದಾರಿ ಬಂದಿಗೆ ಕರೆ ಕೊಟ್ವಿ. 25ನೇ ತಾರೀಕು ಸ್ವಯಂ ಪ್ರೇರಿತವಾಗಿ ಬಾರ್ಡರ್ ಕಳಿಸ್ಕೊಡಿ,